ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಲೇಬರ್ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಏನಂತ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾ ಇದ್ದರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗೆ ಎಷ್ಟು ಹಣ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2024-25 ಸರ್ ಲಾಸ್ಟ್ ಇಯರ್ ಏನು ಅಪ್ಲಿಕೇಶನ್ ಹಾಕಿದ್ರು ಅಂಥ ಒಂದು ವಿದ್ಯಾರ್ಥಿಗಳು ಅವರು ಎಲಿಜಿಬಲ್ ಇರ್ತಕ್ಕಂಥ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂಥ ವಿದ್ಯಾರ್ಥಿಗಳು ಸೇವಾ ಸಿಂಧು ವೆಬ್ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಸುದ್ದಿ ಕೊಟ್ಟಿದ್ದಾರೆ. ಕರ್ನಾಟಕ ಕಟ್ಟಡ ಮತ್ತು ಇತರ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಮಿಕ ಸಚಿವರು ಕೂಡ ಹಣ ಬಿಡುಗಡೆಯಾಗಿ ಮತ್ತು ಅವರ ಅಕೌಂಟ್ ಕೂಡ ಜಮಾ ಆಗಿದೆ ಅಂತ ಅಧಿಕೃತವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ದಾರೆ ಅವರಿಗೆ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಕಾರ್ಮಿಕ ಇಲಾಖೆ ವತಿಯಿಂದ ಸೇವಾ ಸಿಂಧು ವೆಬ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ ಹಣ ಕೂಡ ಜಮಾ ಆಗಿದೆ. ಹಣ ಜಮಾ ಆಗಿರೋ ಬಗ್ಗೆ ಕೂಡ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಶೈಕ್ಷಣಿಕ ಧನ ಸಹಾಯ ಪಡ್ಕೊಳ್ಳಿಕ್ಕೆ ಯಾರು ವೇಟ್ ಮಾಡ್ತಾಯಿದ್ರು. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 24-25ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳು ಯಾರ್ಯಾರಿದ್ರು. ಸೊ ಲಾಸ್ಟ್ ಇಯರು ಮಂಡಳಿಯಲ್ಲಿ 24-25ನೇ ಸಾಲಿನಲ್ಲಿ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ಶಿಕ್ಷಣ ಧನ ಸಹಾಯ ಪಡಲಿಕ್ಕೆ SS ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳಿದರು. ಸೊ ಅದನ್ನು ನೆಕ್ಸ್ಟ್ ಚೇಂಜ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿದರು. ಸೊ ಯಾರ್ಯಾರು ಸಲ್ಲಿಸಿದ್ದಾರೆ, ಎಲಿಜಿಬಲ್ ಯಾರಿದ್ದಾರೆ, ಅವ್ರ ತಂದೆ ತಾಯಿ ನಿಶ್ಚಿತವಾಗಿ ಲೇಬರ್ ಕಾರ್ಡ್ನ ಹೊಂದಿದ್ದರು ಮತ್ತು ಅದ್ರ ಜೊತೆ ರಿನ್ಯೂವಲ್ ಮಾಡಿಕೊಂಡು ಎಲ್ಲ ಅಪ್ಡೇಟ್ನ ಕೊಟ್ಟಿದ್ರು. ಅಂದರೆ ಸೊ ಅಂಥವ್ರಿಗೆ 24-25ನೇ ಸಾಲಿನಲ್ಲಿ ನೋಡಿ ಫ್ರೆಂಡ್ಸ್, 24-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ ಹಣ ಕೂಡ ಜಮಾ ಆಗಿದೆ. ಶೈಕ್ಷಣಿಕ ಧನ ಸಹಾಯ ಹಣ ಕೂಡ ಜಮಾ ಆಗಿರೋ ಬಗ್ಗೆ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಿಮಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರ್ಯಾರಿದ್ದರು, ಸೊ ಅವ್ರಿಗೆ ಬಂದಿರತಕ್ಕಂಥ ಹಣ ಎಷ್ಟು ಮತ್ತು ಅದರ ಜೊತೆಗೆ ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ರು, ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 24-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ 4th ಲೆವೆಲಲ್ಲಿ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವ್ರಿಗೆ ಏನಪ್ಪ ಅಂದರೆ ಪೇಮೆಂಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಪೇಮೆಂಟ್ ಬೈ DDO ಡೆಬಿಟ್ ಟ್ರಾನ್ಸ್ಫರ್ ಎಸ್ ಆಗಿದೆ ಮತ್ತು ಅದ್ರ ಜೊತೆಗೆ ಈಗ ಆಟೋಮೆಟಿಕಲಿ ಅವ್ರ ಅಮೌಂಟ್ ಕೂಡ 15,000 ರೂಪಾಯಿ ಇವರ ಅಕೌಂಟಿಗೆ ಕೂಡ ಏನಪ್ಪ ಅಂದರೆ ಈಗ ಪುಷ್ ಆಗಿದೆ. ಸೊ ಜಸ್ಟ್ ಇನ್ನೇಂದರೆ 12 ದಿನದಲ್ಲಿ ಅವರ ಅಕೌಂಟಿಗೆ ಕೂಡ ಕ್ರೆಡಿಟ್ ಆಗುತ್ತೆ. ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ನ ಮುಖಾಂತರ ಎಜುಕೇಷನ್ ಅಸಿಸ್ಟೆಂಟ್ಸ್ ಅಂತಲೂ ಕೂಡ ಎಜುಕೇಷನ್ ಅಸಿಸ್ಟೆಂಟ್ ಫಾರ್ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಚಿಲ್ಡ್ರನ್ಸ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಡಿಪಾರ್ಟ್ಮೆಂಟ್ ನೇಮು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಮೌಂಟ್ ಅವೇಟೆಡ್ ಇದೆ. ಸೊ ಹಾಗಾಗಿ ಈಗೇನಪ್ಪ ಅಂದರೆ ಜಸ್ಟ್ ಅಮೌಂಟ್ನ ಈಗ ನೆಕ್ಸ್ಟ್ ಅವ್ರು ಪುಷ್ ಮಾಡ್ತಾರೆ, ಅವ್ರ ಅಕೌಂಟಿಗೆ ಕೂಡ ಬರುತ್ತೆ, ನಿಮ್ಮದು ಕೂಡ ಬರುತ್ತೆ. ಸೊ ಹಾಗಾಗಿ ಯಾರು ಅರ್ಜಿ ಸಲ್ಲಿಸಿದ್ರು ಅಂಥವ್ರಿಗೆ ಮಾತ್ರ ಇದು ಬರುತ್ತೆ ಅಂತಲೂ ಹೇಳಿದ್ದಾರೆ. ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಪತ್ರಿಕಾ ಪ್ರಕಟಣೆ ಮುಖಾಂತರ 25-26ನೇ ಸಾಲಿಂದ ಈಗ ಕೊಟ್ಟಿದ್ದಾರೆ, ಬಟ್ 24-25ನೇ ಸಾಲಿಂದ ಕೂಡ ಬಂದಿತ್ತು. ಸೊ ಅಂಥವ್ರಿಗೆ ಕೂಡ ಏನಪ್ಪ ಅಂದರೆ 24-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಯಾರ್ಯಾರು ವೇಟ್ ಮಾಡ್ತಾಯಿದ್ರು. ಸೊ 24-25ನೇ ನೋಡಿ ಫ್ರೆಂಡ್ಸ್, 24-25ನೇ ಸಾಲಿನಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಸೊ ಅವ್ರಿಗೆ ಕೂಡ ಏನಪ್ಪ ಅಂದರೆ ಹಣ ಕೂಡ ಬರಬೇಕಾಗಿತ್ತು. ಸೊ ಅವ್ರಿಗೆ ಹಣ ಕೂಡ ಬಂದಿದ್ದಾವೆ ಈಗ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಾರೆ ಅವ್ರಿಗೆ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ಕೂಡ ಒಂದು ಸರಿ ಚೆಕ್ ಮಾಡ್ಕೊಂಡು ನನಗೆ ಅಪ್ಡೇಟ್ ಕೊಡಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ವರ್ಷ ಯಾರ್ಯಾರು ಸಲ್ಲಿಸ್ಬೇಕಂತಿದ್ರೆ ಅವರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಸೊ ಕೂಡಲೇ ನಿಮ್ಮ ಹತ್ತಿರದ ಕರ್ನಾಟಕ 1 ಹಾಗೆ ಗ್ರಾಮ 1 ಹಾಗೆ ಅದ್ರ ಮುಖಾಂತರ ಕೂಡ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಅಲ್ಲಿ ಹೋಗಿ ಕೂಡಲೇ ನೀವು ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನ್, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ, ಲೇಬರ್ ಕಾರ್ಡ್, ಎಜುಕೇಷನ್ ಅಸಿಸ್ಟೆಂಟ್ಸ್ಗೆ ಅರ್ಜಿನೂ ಕೂಡ ಸಲ್ಲಿಸ್ಬೋದು. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮ್ದು ಅಮೌಂಟ್ ಬರ್ತೇನೋ ಅಂತ ಲಾಸ್ಟ್ ಇಯರ್ದು. ಸೊ ಹಾಗಾಗಿ ಈಗ ಬಂದಿದೆ ಕರ್ನಾಟಕ ಕಟ್ಟಡ ವಿತರಣಾ ಕಾರ್ಮಿಕರ ಅಪ್ಡೇಟ್ ಇದು. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.